ಶಂಖ ಯೋಗದ ಅಮಾವಾಸ್ಯೆಯ ಫಲಾಫಲದಲ್ಲಿ ಹಿಂದೆ ನಾವು ತಿಳಿಸಿದ್ದೇವೆ. ಶ್ರೇಷ್ಠ ಜಗದ್ಗುರುಗಳ ಕಣ್ಮರೆಯಾಗ್ತಾ ಇದೆ, ನಮಗೂ ಸಹ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ ಅಂತಂದು ಹಿಂದೂ ಸಹ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಆದರೆ ಕಾಲಜ್ಞಾನದ ಪ್ರಕಾರ ಆ ಸಮಯ ಹತ್ತಿರ ಬರ್ತಾ ಇದೆ. ಈ ಅಮಾವಾಸ್ಯೆಯ ಫಲಾಫಲಗಳು ಮತ್ತು ಗ್ರಹಗತಿಗಳ ಗೋಚಾರ ಮತ್ತು ಅಕ್ಷಾಂಶ ರೇಖಾಂಶದಿಂದ ನೋಡಿದಾಗ ನಮ್ಮ ಭಾರತದಿಂದ ಹೊರಗಡೆ ಇರುವ, ಅಂದರೆ ಇನ್ನೂ ಭಾರತದಲ್ಲೂ ಇದೆ, ಆದರೆ ಈಗಿನ ಅಮಾವಾಸ್ಯೆಯ ಈ ಮಾಘ ಮಾಸದ ಅಮಾವಾಸ್ಯೆಯ ಪ್ರಕಾರ ಭಾರತದಿಂದ ಹೊರಗಡೆ ಇರುವ ಅತ್ಯಂತ ಪ್ರಸಿದ್ಧ ಮತ್ತು ಜನಸೇವೆಯಲ್ಲಿ ತತ್ಪರರಾಗಿರುವ ಧಾರ್ಮಿಕ ಗುರುಗಳಾದ ಶ್ರೀ ಪೋಪ್ ಅವರು, ವ್ಯಾಟಿಕನ್ ಸಿಟಿಯ ಪೋಪ್ ಫ್ರಾನ್ಸಿಸ್ ಅವರಿಗೆ, ಅಂದರೆ ಅಕ್ಷಾಂಶ ಮತ್ತು ರೇಖಾಂಶದ ಆಧಾರದ ಮೇಲೆ ಹೇಳ್ತಾರಿಂದ ಆದಷ್ಟು ಅವರು ತಮ್ಮ ಆರೋಗ್ಯದ ಕಡೆ ಜಾಗರೂಕತೆಯನ್ನು ವಹಿಸಬೇಕು. ಏಕೆಂದರೆ ಕಾಲಜ್ಞಾನದ ಪ್ರಕಾರ ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಧಾರ್ಮಿಕ ಗುರುಗಳಾದ ಇಡೀ ಜನತೆಯನ್ನು ಪೋಷಿಸುತ್ತಾ ಇರುವ ಯೇಸುವಿನ ಪ್ರತಿರೂಪವಾದ ಪೋಪ್ ಫ್ರಾನ್ಸಿಸ್ ಅವರು ತಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸತಕ್ಕದ್ದು. ಇಲ್ಲ ಅಂತಂದರೆ ಅನೇಕ ರೀತಿಯಿಂದ ಕಂಟಕಗಳನ್ನು, ಅಪಮೃತ್ಯುವಿನ ಬಾಧೆಯನ್ನು ತಿಳಿಸ್ತಾ ಇದೆ. ಆದಷ್ಟು ಸಹ ಅವರಿಗೆ ಪರಮಮಂಗಳವನ್ನು ಉಂಟು ಮಾಡಲಿ ಭಗವಂತ ಆ ಸಿದ್ಧಲಿಂಗೇಶ್ವರರು ದೀರ್ಘಾಯುಷ್ಯವನ್ನು ಕೊಟ್ಟು ಅವರ ಸೇವೆ ಇಡೀ ಸಮಾಜಕ್ಕೆ, ಇಡೀ ವಿಶ್ವಕ್ಕೆ ತಲುಪುವಂತಾಗಲಿ ಅಂತಂದು ನಾವುಗಳೂ ಸಹ ಪ್ರಾರ್ಥನೆಯನ್ನು ಈ ಶಿವರಾತ್ರಿಯಿಂದ ಮಾಡೋಣ ಅಂತಂದು ಕೇಳ್ತಾ ಇದ್ದೀವಿ.